ನಮಸ್ಕಾರ ಎಲ್ಲರಿಗೂ. ಬೆಂಗಳೂರು ರಾಜಧಾನಿಯಿಂದ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಹೋಗೋ ದಾರಿ ಮಧ್ಯದೊಳಗೆ ಬರುವಂಥ ಊರು ಅಂದ್ರೆ ದೊಡ್ಡಮಳ್ಳೂರು. ಈ ದೊಡ್ಡಮಳ್ಳೂರಿನ ವಿಶೇಷ ಏನಂದ್ರೆ ಇಲ್ಲಿರುವಂಥ ಪುರಾತನವಾದಂಥ ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಮತ್ತು ಜಗತ್ಪ್ರಸಿದ್ಧವಾದಂಥ ಶ್ರೀ ಅಂಬೆಗಾಲು ಕೃಷ್ಣನ ದೇವಸ್ಥಾನ. ಅಪ್ರಮೇಯ ಸ್ವಾಮಿಯ ವಿಗ್ರಹದ ವಿಶೇಷತೆ ಏನು? ಆಮೇಲೆ ಈ ಊರಿಗೆ ದಕ್ಷಿಣದ ಅಯೋಧ್ಯೆ ಅಂಥೇಳಿ ಯಾಕೆ ಕರೀತಾರೆ? ಆಮೇಲೆ ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಬಂದ್ರೆ ಮಕ್ಕಳಾಗ್ತವ ಅನ್ನೋದು ನಿಜಾನ? ಇದ್ರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋದೊಳಗೆ ನೋಡೋಣಂತ. ಇಲ್ಲಿರುವಂಥ ಅಪ್ರಮೇಯ ಸ್ವಾಮಿ ವಿಗ್ರಹ ಚತುರ್ಯುಗದ ಮೂರ್ತಿ. ವನವಾಸದ ಸಂದರ್ಭದೊಳಗೆ ಶ್ರೀರಾಮ ದಕ್ಷಿಣದ ಕಡೆ ಬಂದಾಗ ಇಲ್ಲಿ ಬಂದು ಈ ಒಂದು ಚತುರ್ಯುಗ ಮೂರ್ತಿಯ ಜನಾರ್ದನನ ಮೂರ್ತಿಯನ್ನು ನೋಡಿ ಇಷ್ಟಪಟ್ಟು ಪೂಜಾ ಮಾಡಿದ್ನಂತ. ಹಾಗಾಗಿನೇ ಈ ಮೂರ್ತಿಗೆ ರಾಮಪ್ರಮೇಯ ಅಂಥೇಳಿ ಕರೆದ್ರು. ಬರ್ತಾ ಬರ್ತಾ ಇದು ಅಪ್ರಮೇಯ ಅಂಥೇಳಿ ಆಯಿತು. ಕ್ರಿಸ್ತಶಕ 400ನೇ ಇಸ್ವಿ ಒಳಗೆ ವಿಜಯಪಾಲ ಅನ್ನುವಂಥ ರಾಜ ಈಗಿನ ದೇವಸ್ಥಾನದ ಮುಖ್ಯ ಭಾಗವನ್ನು ನಿರ್ಮಾಣ ಮಾಡ್ದ. 9 ಮತ್ತು 10ನೇ ಶತಮಾನದ ಅವಧಿ ಒಳಗೆ ಚೋಳರ ರಾಜ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ದ ಅಂಥೇಳಿ ಹೇಳ್ತಾರೆ. ಈ ದೇವಸ್ಥಾನದ ವಿಶೇಷ ಏನಂದ್ರೆ ಪ್ರತಿ ವರ್ಷ ರಥೋತ್ಸವದ ದಿನ ಸೂರ್ಯ ತನ್ನ ಕಿರಣಗಳನ್ನು ಅಪ್ರಮೇಯ ಸ್ವಾಮಿಯ ಪಾದದಿಂದ ಶಿರದವರೆಗೆ ಸ್ಪರ್ಶವನ್ನು ಮಾಡ್ತಾನಂತ. ಈ ಅಪ್ರಮೇಯ ಸ್ವಾಮಿ ಮೂರ್ತಿ ಮಾತ್ರ ಬಹಳ ಚಂದದ ನೋಡಲಿಕ್ಕೆ. ಈ ಅಪ್ರಮೇಯನ ವಿಶೇಷ ಏನಂದ್ರೆ ಶಂಖ, ಚಕ್ರ ಮತ್ತು ಅಭಯ ಪದ್ಮಗಳನ್ನು ತನ್ನ ಕೈಯೊಳಗೆ ಹಿಡ್ಕೊಂಡಾನ. ಈ ಲಕ್ಷಣ ಇರುವಂಥ ವಿಗ್ರಹವನ್ನು ವಾಸ್ತವವಾಗಿ ಜನಾರ್ದನ ಮೂರ್ತಿ ಅಂಥೇಳಿ ಹೇಳ್ತಾರೆ. ಈ ದೇವಾಲಯದೊಳಗೆ ಗರ್ಭಗೃಹ, ಸುಖನಾಸಿ ಮತ್ತು ನವರಂಗಗಳನ್ನು ನೋಡ್ಬೋದು. ಇಲ್ಲೇ ಬೃಹತ್ತಾದಂಥ ಪ್ರಾಕಾರದ ಗೋಡೆ ಇದ್ದು ದೊಡ್ಡ ರಾಜಗೋಪುರ ಇರೋದು ಈ ದೇವಸ್ಥಾನದ ವಿಶೇಷ. ಇಲ್ಲಿರುವಂಥ ನವರಂಗದೊಳಗೆ ಅಷ್ಟಭುಜಾಕೃತಿಯ ಕಂಬಗಳು, ಆ ಕಂಬಗಳ ಮೇಲೆ ರಾಮಾಯಣದ ಚಿತ್ರದ ಸಾಲುಗಳನ್ನು ನೋಡ್ಬೋದು. ಈ ಕಂಬಗಳನ್ನೆಲ್ಲ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಅವಧಿಯೊಳಗೆ ನಿರ್ಮಾಣ ಮಾಡ್ಯಾರ ಅಂಥೇಳಿ ಹೇಳ್ತಾರೆ. ಇನ್ನು ಇಲ್ಲಿರುವಂಥ ಪ್ರಾಕಾರದೊಳಗೆ ಸಣ್ಣ ಸಣ್ಣ ಗಾತ್ರದ ಗರ್ಭಗುಡಿಗಳವ. ಅದರೊಳಗೆ ಶ್ರೀ ವೈಷ್ಣವ ಪದ್ಧತಿಯೊಳಗೆ ಬರುವಂಥ ಸಂತರ ಒಂದು ವಿಗ್ರಹಗಳನ್ನು ನೋಡ್ಬೋದು. ಇಲ್ಲೇ ನಮ್ಮಾಳ್ವಾರ್, ತಿರುಮಂಗೈ ಆಳ್ವಾರ್, ಕೂರತ್ ಆಳ್ವಾರ್, ಶ್ರೀದೇವಿ ಮತ್ತು ಭೂದೇವಿ ಸಮೇತ ಶ್ರೀನಿವಾಸ, ಹಿಂಗೆ ಹಲವಾರು ಸಣ್ಣ ಸಣ್ಣ ಗರ್ಭಗುಡಿಗಳು ಇಲ್ಲಿ ನಾವು ನೋಡ್ಬೋದು. ಇಲ್ಲೇ ಪೂಜೆಗಳೆಲ್ಲ ಶ್ರೀ ವೈಷ್ಣವರ ಪದ್ಧತಿ ಹಂಗೆ ನಡೀತಾವ. ಹಾಗಾಗಿ ಶ್ರೀ ವೈಷ್ಣವರಿಗೆ ಇದು 2ನೇ ತಿರುಪತಿ. ಅಂದ್ರೆ ಅಷ್ಟು ಜನ ಬಂದು ಇಲ್ಲಿ ಪೂಜಾವನ್ನು ಮಾಡಿಸ್ತಾರೆ. ಇದರ ಜೊತೆಗೆ ದಕ್ಷಿಣದ ಅಯೋಧ್ಯೆ ಅಂತಲೂ ಈ ಊರಿನ ಕರೀತಾರೆ. ಇನ್ನು ಅಪ್ರಮೇಯ ಸ್ವಾಮಿಯ ಬಲಭಾಗದೊಳಗೆ ಶ್ರೀ ಮಹಾಲಕ್ಷ್ಮಿ ಅರವಿಂದವಲ್ಲಿ ರೂಪದೊಳಗೆ ಅಮ್ಮನವರ ದರ್ಶನವನ್ನು ನಾವು ಮಾಡ್ಬೋದು. ಇನ್ನು ಅಪ್ರಮೇಯ ಸ್ವಾಮಿಯ ಹಿಂಭಾಗದೊಳಗೆ ಅಂದ್ರೆ ಅರವಿಂದವಲ್ಲಿ ಅಮ್ಮನವರ ಎಡಭಾಗದೊಳಗಿರುವಂಥ ಆ ವಿಗ್ರಹ ಅಂದರೆ ಅದು ಜಗತ್ಪ್ರಸಿದ್ಧವಾದಂಥ ಅಂಬೆಗಾಲ ಕೃಷ್ಣನ ವಿಗ್ರಹ. ಈ ಕೃಷ್ಣ ಪುಷ್ಕರಣಿ ಒಳಗೆ ಸಿಕ್ಕಿದ್ದಂತ. ಇದನ್ನು ಮೈಸೂರು ಮಹಾರಾಜರು ತಮ್ಮ ಅರಮನೆಯೊಳಗೆ ಇಟ್ಕೊಂಡು ಅಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ರಂತ. ಆದ್ರೆ ಅವ್ರ ಸ್ವಪ್ನದೊಳಗೆ ಇಲ್ಲೇ ಮತ್ತೆ ತೊಗೊಂಡು ಬಂದು ಪ್ರತಿಷ್ಠಾಪನೆ ಮಾಡುವಂಥೇಳಿ ಆ ಸ್ವಪ್ನ ಆಯ್ತಂತ. ಹೀಗಾಗಿ ಮತ್ತು ಮೈಸೂರು ರಾಜರು ಇಲ್ಲೇ ತೊಗೊಂಡು ಬಂದು ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ರಂತ. ಈ ಅಂಬೆಗಾಲ ಕೃಷ್ಣನನ್ನು ನೋಡಲಿಕ್ಕೆ 2 ಕಣ್ಣು ಸಾಲೋದಿಲ್ಲ. ಕೃಷ್ಣನನ್ನು ನೋಡಿದ ಕೂಡಲೇ ಎಂಥವ್ರಿಗಾದ್ರೂ ನಾವು ಎತ್ಕೊಂಡ್ಬಿಡೋಣೇನೋ ಅನ್ನೋ ಹಂಗೆ ಅನ್ನಿಸ್ತದೆ. ಈ ಅಂಬೆಗಾಲು ಕೃಷ್ಣನ ವಿಶೇಷ ಏನಂದ್ರೆ ಮಕ್ಕಳಿಲ್ಲದವರಿಗೆ ಅಂದ್ರೆ ಭಾಳ ವರ್ಷ ಮದ್ವೆ ಆದಮೇಲೂ ಮಕ್ಕಳು ಆಗದೆ ಇರುವಂಥ ಎಷ್ಟೋ ಜನ ಇಲ್ಲಿ ಬಂದು ಸಂತಾನಾಪೇಕ್ಷೆಯನ್ನು ಮಾಡಿ ಪೂಜೆಯನ್ನು ಮಾಡಿಸ್ಕೊಂಡು ಹರಕೆಯನ್ನು ಹೊತ್ಕೊಂಡು ಹೋದ್ರೆ ಅವ್ರಿಗೆ ಮಕ್ಕಳಾಗ್ತಾವಂಥೇಳಿ ಹೇಳ್ತಾರೆ. ನಾವಿಬ್ಬರು ಗಂಡ ಹೆಂಡ್ತಿನೂ ನಮಗೆ ಶಾಂಭವಿ ಹುಟ್ಟೋಕ್ಕಿಂತ ಮುಂಚೆ ಇಲ್ಲಿ ಹೋಗಿ ಹರಕೆಯನ್ನು ಹೊತ್ಕೊಂಡು ಬಂದಿದ್ವಿ. ನನ್ನ ಫ್ರೆಂಡಿಗೂ ಎಷ್ಟೋ ವರ್ಷ ಮಕ್ಕಳಾಗಿರಲಿಲ್ಲ. ಆಮೇಲೆ ಇದೇ ದೇವಸ್ಥಾನಕ್ಕೆ ಹೋಗಿ ಈ ಕೃಷ್ಣನಿಗೆ ಹರಕೆ ಮಾಡ್ಕೊಂಡು ಬಂದರು. ಆಮೇಲೆ ವರ್ಷದೊಳಗೆ ಅವ್ರಿಗೂ ಅವಳಿ ಜವಳಿ ಮಕ್ಕಳಾಯಿತು.
ಇಲ್ಲಿ ಬಂದು ಹರಸ್ಕೋತಾರೆ. ನಮ್ಮ ಮಕ್ಕಳಾದ್ರೆ ತೊಟ್ಲು ತಂದು ಕಟ್ಟಿಸ್ತೀವಿ ಅಥವಾ ಮಗು ಎಷ್ಟು ತೂಕ ಇರ್ತದೋ ಅಷ್ಟು ತೂಕದ ಬೆಣ್ಣೆಯನ್ನು ಕೊಡ್ತೀವಿ ಅಂಥೇಳಿ ಹಿಂಗೆ ಅವ್ರಿಗೇನು ಬೇಕೋ ಆ ಥರದ ಹರಕೆಯನ್ನು ಮಾಡ್ಕೊಳ್ತಾರೆ. ನಾವು ಪ್ರತಿ ಸಲ ಈ ಅಂಬೆಗಾಲು ಕೃಷ್ಣನ ದರ್ಶನಕ್ಕೆ ಹೋದಾಗ ಒಬ್ರಿಲ್ಲ ಒಬ್ಬರು ಹರಕೆ ತೀರಿಸೋರನ್ನ ನಾವು ನೋಡೇ ನೋಡಿರ್ತೀವಿ. ಈ ಸರಿ ಹೋದಾಗ ಮಗುನ ಕರ್ಕೊಂಡು ಬಂದಿದ್ರು ಮತ್ತು ಮಗುವಿನ ತೂಕದಷ್ಟು ಬೆಣ್ಣೆನ ಕೊಟ್ಟರು. ನಾವು ಮೊದಲೇ ಸಲ ಈ ಗುಡಿಗೆ ಬಂದಾಗ ಒಬ್ರು ಹರಕೆ ತೀರಿಸ್ಲಿಕತ್ತಿದ್ರು. ಮಗುನ ಕರ್ಕೊಂಡು ಬಂದು ತೊಟ್ಲು ಸಮೇತ ಈ ಹರಕೆನ ತೀರಿಸ್ಲಿಕತ್ತಿದ್ರು. ಆವಾಗ ಆಚಾರ್ ಅವರಿಗೆ ಪೂಜಾ ಮಾಡಿಸೋದನ್ನು ನಾವು ನೋಡ್ಲಿಕತ್ತಿದ್ವಿ. ಪಾಪ ಅವರು ಮಗುನ ಕೈಯಾಗ ಹಿಡ್ಕೊಂಡು ತೊಟ್ಲು ಪೂಜಾ ಮಾಡ್ಬೇಕಾದ್ರೆ ಅವ್ರಿಗೆ ಅವ್ರ ಮುಖದೊಳಗೆ ಆಗಿರುವಂಥ ಒಂದು ಖುಷಿ ಮತ್ತು ಅವ್ರ ಕಣ್ಣಿಂದ ಬಂದಂಥ ನೀರನ್ನ ನೋಡಿ ನನಗಂತೂ ಭಾಳ ಒಂಥರ ಮನಸ್ಸಿಗೆ ಖುಷಿನೂ ಅನ್ನಿಸ್ತು, ಒಂಥರ ಅನ್ನಿಸ್ತು. ಯಾಕಂದ್ರೆ ಮಕ್ಕಳಿಲ್ಲ ಅನ್ನುವಂಥ ನೋವು ಬಹುಶಃ ಮಕ್ಕಳು ಇಲ್ಲದೇ ಇರುವಂಥ ದಂಪತಿಗಳಿಗೆ ಮಾತ್ರ ಗೊತ್ತು. ಆಮೇಲೆ ಮಕ್ಕಳು ಆದಾಗ ಆಗುವಂಥ ಖುಷಿ ಇರ್ತದಲ್ಲ, ಅದಕ್ಕೆ ಯಾವುದೂ ಸಮ ಅಲ್ಲ. ಆಮೇಲೆ ಆ ಮಗು ಮಾತ್ರ ಭಾಳ ಚಂದಿತ್ತು. ನಾನು ಎತ್ಕೊಳಿಕ್ಕೆ ಹೋದೆ. ಆಮೇಲೆ ಅವ್ರನ್ನ ಮಾತಾಡ್ಸಿದ್ವಿ. ಆವಾಗ ಅವ್ರು ಹೇಳಿದ್ದೇನೆಂದ್ರೆ, ನಾವು ದಿಲ್ಲಿಯಿಂದ ಬಂದೀವಿ. 1-2 ವರ್ಷದ ಹಿಂದೆ ಇಲ್ಲಿ ಬಂದು ಹರಕೆ ಅಂದರೆ ಹರಕೆ ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ನಮಗೆ ಮಗುವಾಯಿತು. ಎಷ್ಟೋ ವರ್ಷ ನಮಗೆ ಮಕ್ಕಳು ಇದ್ದಿದ್ದಿಲ್ಲ ಅಂಥೇಳಿ ಹೇಳಿದರು. ಆವಾಗ ನನಗನ್ನಿಸ್ತು, ಈ ಕೃಷ್ಣ ಬರೀ ಕರ್ನಾಟಕದವ್ರಿಗೆ ಮಾತ್ರ ಅಲ್ಲ, ಪ್ರಪಂಚದೊಳಗೆ ಯಾರು ಬಂದ್ರೂ ವರ ಕೊಡ್ತಾನಂಥೇಳಿ ಅನ್ನಿಸ್ತು. ಬ್ರಹ್ಮಾಂಡ ಪುರಾಣದೊಳಗೆ ಈ ಒಂದು ದೇವಸ್ಥಾನದ ಬಗ್ಗೆ ಉಲ್ಲೇಖ ಅದ ಅಂಥೇಳಿ ಹೇಳ್ತಾರೆ. ವ್ಯಾಸರಾಜರು ತಿರುಪತಿಯ ವೆಂಕಟರಮಣನ ದರ್ಶನಕ್ಕೆ ಹೋಗಬೇಕು ಅಂಥೇಳಿ ಮಾಡಿದಾಗ, ತಿರುಪತಿ ಬೆಟ್ಟ ಹತ್ತಬೇಕು ಅಂದಾಗ ಇಡೀ ಬೆಟ್ಟ ಅವರಿಗೆ ಸಾಲಿಗ್ರಾಮದ ಗತೆ ಕಾಣಿಸ್ತಂತ. ಆವಾಗ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದಾಗ ಈ ಅಂಬೆಗಾಲು ಕೃಷ್ಣ ಅವ್ರ ಮನಸ್ಸಿಗೆ ಬಂತಂತ. ಹಾಗಾಗಿನೇ ವ್ಯಾಸರಾಜರು ಅಂಬೆಗಾಲನ್ನ ಇಟ್ಕೊಂಡು ತಿರುಪತಿ ಬೆಟ್ಟನ ಹತ್ತಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿದ್ರು ಅಂಥೇಳಿ ಹೇಳ್ತಾರೆ. ಇನ್ನು ಪುರಂದರದಾಸರಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಪುರಂದರದಾಸರು ಕ್ರಿಸ್ತಶಕ 15-16 ಶತಮಾನದ ಅವಧಿ ಒಳಗೆ ಇಲ್ಲಿ ಬಂದು ಈ ಅಂಬೆಗಾಲ ಕೃಷ್ಣನ ದರ್ಶನ ಮಾಡಿ ಇಲ್ಲೇ ಕೀರ್ತನೆಗಳನ್ನು ಬರೆದ್ರಂತ. ಅದು ಯಾವುದಂದ್ರೆ, ಆಡಿಸಿದಳೆ ಶೋದೆ ಜಗದೋದ್ಧಾರನ. ಯಾರು ಮಕ್ಕಳ ಅಪೇಕ್ಷೆಯನ್ನು ಇಟ್ಕೊಂಡಿರಿ, ಯಾರಿಗೆ ಭಾಳ ವರ್ಷದಿಂದ ಮಕ್ಕಳಾಗಿಲ್ಲ, ಅವರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ, ಮಗು ಹುಡ್ತದ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಸನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿ ತನಕ ಥ್ಯಾಂಕ್ ಯು.